ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನಲಕ್ಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 4 ತರಹದ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಕೀರೆ ಸೊಪ್ಪು ಮತ್ತು ಕಿಲ್ಕಿರೆ ಸೊಪ್ಪು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೀರಲ್ಲಿ ಸೋಸಿಟ್ಕೋಬೇಕು. ಮತ್ತು ನಾನಿಲ್ಲೊಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಿಗೆ ನಾನಿಲ್ಲಿ ಒಂದು 4-5 ಲೋಟ ನೀರನ್ನು ಹಾಕಿದ್ದೀನಿ. ಇದಕ್ಕೆ ಬೇಳೆ ಮತ್ತು ಹೆಸರು ಕಾಳನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದು ಕುದಿ ಬರೋ ತನಕ ನಾವಿಲ್ಲಿ ಒಂದು 10 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 3 ಬೆಳ್ಳುಳ್ಳಿ ಎಸ್ಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಸುಟ್ಕೋಬೇಕು. ಇದಾದಮೇಲೆ ಸೊಪ್ಪನ್ನು ತೊಳ್ಕೊಂಡಿರೋ ಅಂಥದ್ದನ್ನು ಇಲ್ಲಿ ಕುದೀತಿರೋ ನೀರಿಗೆ ಹಾಕಬೇಕು. ಬೇಳೆ ಮತ್ತು ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಲ್ಲ ಅದರೊಳಗಡೆ ಇದನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ತಾ ಇದೆ ಅನ್ನೋ ಟೈಮ್ಗೆ ನಾವು ಕುಕ್ಕರ್ನ ಆಫ್ ಮಾಡಬೇಕು. ಯಾಕೆ ಅಂದರೆ ಬೇಳೆ ಮತ್ತು ಹೆಸರು ಕಾಳು ಬೇಗ ಬೆಂದು ಹೋಗ್ಬಿಡುತ್ತೆ. ಹಾಗಾಗಿ ಒಂದು ವಿಷಲ್ ಬರ್ತಾ ಇದೆ ಅನ್ನೋ ಟೈಮ್ಗೆ ನಾವು ಇದನ್ನು ಆಫ್ ಮಾಡಿಬಿಡಬೇಕು. ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರಿಗೆ ಒಂದು 4-5 ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸುಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಒಂದು 4-5 ಮೆಣಸು ಮತ್ತು ಸ್ವಲ್ಪ ಕಾಯಿ ತುರಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ, ನಾನು ಕಾಯಿ ತುರಿನ ನಾವು ಎಷ್ಟು ಹಾಕೋಬೇಕು, ಹಸಿ ಕಾಯಿ ತುರಿನ ನಾವಿಲ್ಲಿ ಹಾಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಹಸಿಕಾಯಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಹಾಕೋಬೇಕು ಅಂತ. ನೋಡಿ, ಅಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋಬಾರ್ದು. ಯಾಕೆಂದರೆ ಅಷ್ಟು ಸೊಪ್ಪಿನ ಸಾಂಬಾರು ಟೇಸ್ಟ್ ಬರೋಲ್ಲ. ಅದಾದಮೇಲೆ ನೋಡಿ, ಇಲ್ಲಿ ಇದನ್ನು ಸೊಪ್ಪು ಕಾಳು ಬೆಂದಿದೆ. ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಈ ರಸನ ನಾವು ಚೆಲ್ಲಬಾರ್ದು. ಇದೇ ನಮ್ಮ ಸೊಪ್ಪಿನ ಸಾಂಬಾರಿಗೆ ಈ ರಸನೇ ಮುಖ್ಯವಾಗಿ ಟೇಸ್ಟ್ ಕೊಡೋದು. ಇದನ್ನು ಚೆಲ್ಲಿದ್ರೆ ಸೊಪ್ಪಿನ ಸಾಂಬಾರು ಟೇಸ್ಟ್ ಬರಲ್ಲ. ಹಾಗಾಗಿ ಆ ರಸನ ನಾವು ಇಟ್ಕೊಂಡಿರಬೇಕು. ನಾವು ತಗೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕಾಯಿ ತುರಿಗೆ ಈ ಸೊಪ್ಪನ್ನು ನಾವು ಹಾಕ್ಕೊಂಡು ಸೊಪ್ಪು ಕಾಳನ್ನು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಸೊಪ್ಪು ಕಾಳನ್ನು ನಾವಿಲ್ಲಿ ತೊಗೊಂಡು ರುಬ್ಕೋಬೇಕು. ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಆಮೇಲೆ ನಾವು ಅದನ್ನು ರುಬ್ಕೋಬೇಕು. ನೋಡಿ, ಇವಾಗ ನಾನು ರುಬ್ಕೊಂಡು ಬರ್ತೀನಿ. ಇದಾದಮೇಲೆ ಒಂದು ಪಾತ್ರೆನ ತೊಗೊಂಡು 4-5 ಟೇಬಲ್ ಸ್ಪೂನ್ ಆಯಿಲ್ನ ನಾವಿಲ್ಲಿ ಹಾಕೋಬೇಕು. ಇದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಂದು 4 ಬೆಳ್ಳುಳ್ಳಿನ ಸಣ್ಣದಾಗಿ ಗೆಜ್ಕೊಂಡು ರುಬ್ಕೊಂಡಿರುವಂಥ ಖಾರಕ್ಕೆ ಹೆಚ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕಬೇಕು. ನಾವು ಆ ಒಗ್ಗರಣೆ ಘಮನೇ ಸೊಪ್ಪಿನ ಸಾಂಬಾರು ಗಮನ ಬರೋದು. ಅದೇ ನಮಗೆ ತುಂಬ ಟೇಸ್ಟ್ ಕೊಡೋ ಅಂಥದ್ದು. ಅದಾದಮೇಲೆ ಇನ್ನು ಮಿಕ್ಕಿರುವಂಥ ಖಾರನ ನಾವಿಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ನಾವು ಸೊಪ್ಪನ್ನ ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ರಸನ ಇಲ್ಲಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ನಮಗೆ ಎಷ್ಟು ಸಾಂಬಾರು ಬೇಕು ಮತ್ತು ಎಷ್ಟು ಏನಂತಾರೆ ಎಷ್ಟು ನಮಗೆ ತೆಳುವಿರಬೇಕಾ ಅಥವಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಬೇಕು ಅನ್ನೋರಿಗೆ ಜಾಸ್ತಿ ನೀರು ಹಾಕೋಬೇಡಿ. ಸ್ವಲ್ಪ ತೆಳುವಾಗಿರಬೇಕು ಅನ್ನೋರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ಒಂದು 4-5 ಕುದಿ ಬರೋ ತನಕ ಕುದಿಸಿ ಸ್ವಲ್ಪ ಉಪ್ಪು ಹಾಕಬೇಕು. ಸೊಪ್ಪಿನ ಸಾಂಬಾರಿಗೆ ಜಾಸ್ತಿ ಉಪ್ಪು ಹಾಕಬಾರ್ದು. ಯಾಕೆಂದರೆ ಅದು ಸ್ವಲ್ಪ ಬೇಯ್ತಾ ಜಾಸ್ತಿ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಸೊಪ್ಪಿನ ಸಾಂಬಾರಿಗೆ ಜಾಸ್ತಿ ಉಪ್ಪನ್ನ ಹಾಕಬಾರ್ದು. ಈ ಥರ ಒಂದು ಕುದಿ ಬರೋ ತನಕ ಮಾಡ್ಕೋಬೇಕು. ಇದಾದಮೇಲೆ ನಾವು ಬಸ್ದಿಟ್ಕೊಂಡಿರುವಂಥ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಮತ್ತು ಒಂದು 4-5 ಹಸಿರು ಮೆಣಸಿನ್ಕಾಯಿನಲ್ಲಿ ತೊಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಒಗ್ಗರಣೆಗೆ ಹಾಕಿ ಈಗ ಬಸ್ಕೊಂಡಿರುವಂಥ ಸೊಪ್ಪನ್ನ ನಾವಿಲ್ಲಿ ತೊಗೊಂಡು ಅದನ್ನು ಅಷ್ಟೇ ಒಗ್ಗರಣೆಗೆ ಹಾಕೋಬೇಕು. ಅದಾದಮೇಲೆ ಇದಕ್ಕೂ ಸ್ವಲ್ಪ ಕಾಯಿ ತುರಿನ ನಾವು ಮೇಲ್ಗಡೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ನಾನ್ ವೆಜ್ ತಿನ್ನೋರು ಇದಕ್ಕೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಹುರ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಇರೋರು ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ಏನೂ ಹಾಕಿಲ್ಲ.
ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೋಡಿ ಟ್ರೈ ಮಾಡಿ. ಸೊಪ್ಪಿನ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಸೊಪ್ಪಿನ ಸಾಂಬಾರಿಗೆ ಮುದ್ದೆ ಮತ್ತು ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹಸಿ ಬೆಣ್ಣೆನ ಹಾಕ್ಕೊಂಡು ಅನ್ನ ಊಟ ಮಾಡ್ತಾಯಿದ್ರೆ ಅದ್ರ ಪರಿಮಳನೇ ಬೇರೆ ಇರುತ್ತೆ. ನಿಮಗೂ ಇಷ್ಟ ಆದರೆ ನೋಡಿ ಟೇಸ್ಟ್ ಹೇಗಿದೆ ಅಂತ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.